ಹಾಯ್ ಫ್ರೆಂಡ್ಸ್, ನೀವು ಹೇಗಿದ್ದೀರಾ? ಯಾವುದೇ ಭಾಷೆನ ನಾವು ಕಲಿಬೇಕಂದ್ರೆ ಆ ಭಾಷೆಯ ಬೇಸಿಕ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆ ಭಾಷೆಯ ಬೇಸಿಕ್ ನಲ್ಲಿ ಸ್ಟ್ರಾಂಗ್ ಆದ್ರೆ ಯಾವುದೇ ಭಾಷೆ ಆಗಲಿ ಆ ಭಾಷೆನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ಕಲಿಬಹುದು, ಮತ್ತೆ ಮಾತಾಡ್ಬೋದು ಕೂಡ. ನಾನು ಕೂಡ ಹಿಂದಿ ಭಾಷೆನ ಕಲಿತು ಈಗ ಸರಾಗವಾಗಿ ಮಾತಾಡ್ತಿದ್ದೀನಿ. ನಾನೇ ಕಲಿತು ಮಾತಾಡ್ತಿದ್ದೀನಿ, ಆದ್ರೆ ನೀವು ಕೂಡ ಸುಲಭವಾಗಿ ಕಲಿತು ಹಿಂದಿ ಭಾಷೆಯಲ್ಲಿ ಸರಾಗವಾಗಿ ಮಾತಾಡ್ಬೋದು. ಈ ದಿನ ನಾವು ಹಿಂದಿ ಬೇಸಿಕ್ ನ ಕಲಿಯೋಣ. ಹಿಂದಿ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಉಪಯುಕ್ತ. ಈ ವಿಡಿಯೋದಿಂದ ನೀವು ಹಿಂದಿ ಮಾತಾಡುವ ಜರ್ನಿನ ಪ್ರಯಾಣನ ಶುರು ಮಾಡಬಹುದು. ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ವಿಡಿಯೋನ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈ ದಿನ ಹಿಂದಿ ಬೇಸಿಕ್ನ ಕಲಿಯೋಣ. ನಾನು, ಇದನ್ನ ನಾನು ಮೇ, ಇಲ್ಲಿ ನೋಡಿ ಬಿಂದು ಉಪಯೋಗಿಸ್ತಿದೀವಿ. ಹಿಂದಿ ಭಾಷೆಯಲ್ಲಿ ಯಾವಾಗ ನಾವು ಬಿಂದು ಅಥವಾ ಚಂದ್ರ ಬಿಂದುನ ಉಪಯೋಗಿಸ್ತೀವೋ ಆ ಪದನ ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಲ್ ಮಾತಾಡ್ತೀವಲ್ಲ ಆ ತರ ಶಬ್ದ ಬರಬೇಕು. ನಾನು ಮೇ, ನೀನು ತುಮ್, ನೀನು ತುಮ್, ನೀವು ಅಥವಾ ತಾವು ನಾವು ಗೌರವದಿಂದ ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ಆಪ್, ನೀವು ಅಥವಾ ತಾವು ಆಪ್. ನೀವುಗಳು ಅಂತ ನಾವು ಬಹುವಚನದಲ್ಲಿ ಹೇಳಿದಾಗ ಇದನ್ನ ಹಿಂದಿಯಲ್ಲಿ ಆಪ್ ಲೋಗ್. ನೀವು ಆಪ್, ನೀವುಗಳು ಆಪ್ ಲೋಗ್. ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನಾವು, ಇದನ್ನ ಹಿಂದಿಯಲ್ಲಿ ಹಮ್, ನಾವು ಹಮ್. ನಾವುಗಳು ಅಂತ ನಾವು ಕನ್ನಡದಲ್ಲಿ ಹೇಳೋದನ್ನ ಹಿಂದಿಯಲ್ಲಿ ಹಮ್ ಲೋಗ್, ನಾವುಗಳು ಹಮ್ ಲೋಗ್. ನೀವು ಅಥವಾ ತಾವು ಆಪ್, ನೀವುಗಳು ಆಪ್ ಲೋಗ್. ನಾವು ಹಮ್, ನಾವುಗಳು ಹಮ್ ಲೋಗ್. ಅವನು ಅವಳು ಅದು ಅಂದ್ರೆ ಯಾವುದೇ ವ್ಯಕ್ತಿ ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಾಗ್ಲಿ ಏಕವಚನದಲ್ಲಿದ್ದಾಗ ಯಾವುದೇ ವಸ್ತು, ಆ ವಸ್ತು ಗಿಡ ಮರಗಳೇ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು, ಅಥವಾ ಯಾವುದೇ ವಸ್ತು ಆಗಿರ್ಬೋದು. ಏಕವಚನದಲ್ಲಿದ್ದಾಗ, ದೂರದಲ್ಲಿದ್ದಾಗ ನಾವು ಅದು ಅಂತ ಬಳಸ್ತೀವಿ. ಅವನು ಅವಳು ಅದು ಇದನ್ನ ಹಿಂದಿಯಲ್ಲಿ ವ ಅಂದ್ರೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ದೂರದಲ್ಲಿದ್ದಾಗ, ಏಕವಚನದಲ್ಲಿದ್ದಾಗ ನಾವು ಹಿಂದಿಯಲ್ಲಿ ವ ಅಂತ ಬಳಸ್ತೀವಿ. ಅದೇ ಹತ್ರದಲ್ಲಿದ್ದಾಗ, ಆ ವ್ಯಕ್ತಿ ಅಥವಾ ವಸ್ತು ಹತ್ರದಲ್ಲಿದ್ದಾಗ, ಏಕವಚನದಲ್ಲಿದ್ದಾಗ ನಾವು ಕನ್ನಡದಲ್ಲಿ ಇವನು ಪುಲ್ಲಿಂಗದಲ್ಲಿ, ಇವಳು ಸ್ತ್ರೀಲಿಂಗದಲ್ಲಿ, ಇದು ವಸ್ತುಗಳ ಬಗ್ಗೆ ಹೇಳ್ಬೇಕಾದ್ರೆ ಉಪಯೋಗಿಸ್ತೀವಿ. ಇದನ್ನ ಹಿಂದಿಯಲ್ಲಿ ಯ ಅಂತ ಬಳಸ್ತೀವಿ. ದೂರದಲ್ಲಿದ್ದಾಗ ವ, ಹತ್ರದಲ್ಲಿದ್ದಾಗ ಯ. ಯಾವುದೇ ವ್ಯಕ್ತಿ ಅಥವಾ ವಸ್ತು ದೂರದಲ್ಲಿದ್ದು ಏಕವಚನದಲ್ಲಿದ್ದಾಗ ಹಿಂದಿಯಲ್ಲಿ ವ, ಅದೇ ಹತ್ರದಲ್ಲಿದ್ದಾಗ ಯ ಅಂತ ಬಳಸ್ತೀವಿ. ನಾವು ಮಾತಾಡೋ ಫ್ಲೋ ಅಲ್ಲಿ ವ ಅನ್ನೋದನ್ನ ಓ, ಯ ಅನ್ನೋದನ್ನ ಎ ಅಂತ ಬಳಸ್ತೀವಿ. ವ ಯ ಇದು ಓದೋದಕ್ಕೆ ಬರೋದಕ್ಕೆ ಉಪಯೋಗಿಸ್ತೀವಿ. ಮಾತಾಡೋ ಫ್ಲೋ ಅಲ್ಲಿ ಈಗ ನಾವು ಅವನು ಹುಡುಗ ಅನ್ನೋದನ್ನ ಕನ್ನಡದಲ್ಲಿ ಅವನು ಹುಡುಗ ಮಾತಾಡೋ ಫ್ಲೋ ಅಲ್ಲಿ ಈ ತರ ಹೇಳ್ತೀವಿ. ಇದೇ ರೀತಿ ಹಿಂದಿಯಲ್ಲಿ ವ ಅನ್ನೋದನ್ನ ಓ, ಯ ಅನ್ನೋದನ್ನ ಎ ಅಂತ ಬಳಸ್ತೀವಿ. ಉದಾಹರಣೆಗೆ ಅವನು ಹುಡುಗ, ಅವನು ವ, ಹುಡುಗ ಲಡ್ಕ. ಅವನು ಹುಡುಗ ಹಿಂದಿಲಿ ವ ಲಡ್ಕಾ ಹೇ ಅಂತ ಹೇಳ್ಬೇಕು. ಆದ್ರೆ ಮಾತಾಡೋ ಫ್ಲೋ ನಾವ್ ಹೇಳ್ತೀವಿ ಓ ಲಡ್ಕಾ ಹೇ, ವ ಬದಲು ಓ ಅಂತ ಬಳಸ್ತೀವಿ, ಓ ಲಡ್ಕಾ ಹೇ. ಇದೇ ರೀತಿ ಅವಳು ಹುಡುಗಿ, ಅವಳು ವ, ಹುಡುಗಿ ಲಡ್ಕಿ, ಅವಳು ಹುಡುಗಿ ವ ಲಡ್ಕಿ ಹೇ ಅಂತ ಹೇಳ್ಬೇಕು. ಆದ್ರೆ ನಾವು ಮಾತಾಡೋ ಫ್ಲೋ ಅಲ್ಲಿ ಓ ಲಡ್ಕಿ ಹೇ ಅಂತೀವಿ. ಓ ವ ಅನ್ನೋದನ್ನು ಓ ಅಂತ ಬಳಸ್ತೀವಿ. ಅದು ಪುಸ್ತಕ, ಅದು ವ, ಪುಸ್ತಕ ಹಿಂದಿಯಲ್ಲಿ ಕಿತಾಬ್, ಅದು ಪುಸ್ತಕ ವ ಕಿತಾಬ್ ಹೇ ಅಂತ ಹೇಳ್ಬೇಕು. ಆದ್ರೆ ಮಾತಾಡೋ ಫ್ಲೋ ಅಲ್ಲಿ ಹೇಳ್ತೀವಿ ಓ ಕಿತಾಬೆ, ವ ಅನ್ನೋದನ್ನ ಓ ಅಂತ ಬಳಸ್ತೀವಿ. ಇದೇ ರೀತಿ ಇವನು ಹುಡುಗ ಯ ಲಡ್ಕಾ ಹೇ ಅಂತ ಹೇಳ್ಬೇಕು. ಆದ್ರೆ ಮಾತಾಡೋ ಫ್ಲೋ ಅಲ್ಲಿ ಹೇಳ್ತೀವಿ ಏ ಲಡ್ಕಾ ಹೇ. ಇವಳು ಹುಡುಗಿ ಯ ಲಡ್ಕಿ ಹೇ ಅಂತ ಹೇಳ್ಬೇಕು. ಮಾತಾಡೋ ಫ್ಲೋ ಅಲ್ಲಿ ಹೇಳ್ತೀವಿ ಏ ಲಡ್ಕಿ ಹೇ. ಇದೇ ರೀತಿ ಇದು ಪುಸ್ತಕ ಯ ಕಿತಾಬ್ ಹೇ ಅಂತ ಹೇಳ್ಬೇಕು. ಮಾತಾಡೋ ಫ್ಲೋ ಅಲ್ಲಿ ಹೇಳ್ತೀವಿ ಏ ಕಿತಾಬ್ ಹೇ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ವ ಯ, ವನ ಮಾತಾಡ್ಬೇಕಾದ್ರೆ ಓ ಅಂತ ಬಳಸ್ತೀವಿ, ಯ ಅನ್ನೋದನ್ನ ಎ ಅಂತ ಬಳಸ್ತೀವಿ. ಅವರು ಅವು ಅಂದ್ರೆ ಯಾವುದೇ ವ್ಯಕ್ತಿ ದೂರದಲ್ಲಿದ್ದಾಗ ಗೌರವದಿಂದ ಅವರು ಅಂತ ಉಪಯೋಗಿಸ್ತೀವಿ. ಮತ್ತೆ ಬಹುವಚನದಲ್ಲೂ ಕೂಡ ನಾವು ಕನ್ನಡದಲ್ಲಿ ಅವರು ಅಂತ ಉಪಯೋಗಿಸ್ತೀವಿ. ಮತ್ತೆ ವಸ್ತುಗಳು ಬಹುವಚನದಲ್ಲಿದ್ದಾಗ ಅವು ಅಂತ ಬಳಸ್ತೀವಿ. ಇದನ್ನ ಹಿಂದಿಯಲ್ಲಿ ವೇ ಅಂತ ಬಳಸ್ತೀವಿ. ಅವರು ಅವು ಅಂದ್ರೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ದೂರದಲ್ಲಿದ್ದಾಗ, ಬಹುವಚನದಲ್ಲಿದ್ದಾಗ, ಮತ್ತೆ ಆ ವ್ಯಕ್ತಿಗೆ ಗೌರವದಿಂದ ಮಾತಾಡ್ಬೇಕಾದ್ರೂ ಕೂಡ ನಾವು ವೇ ಅಂತ ಬಳಸ್ತೀವಿ. ಅದೇ ಹತ್ರದಲ್ಲಿದ್ದಾಗ ನಾವು ಕನ್ನಡದಲ್ಲಿ ಇವರು ಇವು ಅಂತ ಬಳಸೋದನ್ನ ಹಿಂದಿಯಲ್ಲಿ ಎ ಅಂತ ಬಳಸ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ದೂರದಲ್ಲಿದ್ದಾಗ ನಾವು ವ ಅಂತ ಬಳಸ್ತೀವಿ ಏಕವಚನದಲ್ಲಿ. ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಅಥವಾ ಆ ವ್ಯಕ್ತಿಗೆ ಗೌರವದಿಂದ ಹೇಳ್ಬೇಕಾದ್ರೆ ದೂರದಲ್ಲಿದ್ದಾಗ ನಾವು
ವೇ ಅಂತ ಬಳಸ್ತೀವಿ. ವ ಏಕವಚನದಲ್ಲಿ, ವೇ ಬಹುವಚನದಲ್ಲಿ. ಅದೇ ಹತ್ರದಲ್ಲಿದ್ದಾಗ ಏಕವಚನದಲ್ಲಿ ನಾವು ಯ ಅಂತ ಬಳಸ್ತೀವಿ. ಅದೇ ಬಹುವಚನದಲ್ಲಿ ನಾವು ಎ ಅಂತ ಬಳಸ್ತೀವಿ. ಇಲ್ಲಿ ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಬಹುವಚನನೇ ಆಗಲಿ ಅಥವಾ ಗೌರವದಿಂದ ಮಾತಾಡ್ಬೇಕಾದ್ರೆ ಎ ಅಂತ ಬಳಸ್ತೀವಿ. ಉದಾಹರಣೆಗೆ ಅವರು ಹುಡುಗರು, ಅವರು ಹುಡುಗರು, ಹುಡುಗರು ನಾವು ಬಹುವಚನದಲ್ಲಿ ಹೇಳ್ತೀವಿ. ಇದನ್ನ ಹಿಂದಿಯಲ್ಲಿ ಲಡ್ಕೆ, ಲಡ್ಕ ಏಕವಚನದಲ್ಲಿ, ಲಡ್ಕೆ ಬಹುವಚನದಲ್ಲಿ. ಅವರು ಹುಡುಗರು ಇದನ್ನ ಹಿಂದಿಲಿ ಹೇಳ್ತೀವಿ. ವೇ ಲಡ್ಕೆ ಹೇ ಅಂತ ಬಳಸ್ತೀವಿ. ಅವರು ಹುಡುಗರು, ವೇ ಲಡ್ಕೆ ಹೇ. ಅವರು ಬರ್ತಿದ್ದಾರೆ ಅಂದ್ರೆ ಯಾರೋ ದೊಡ್ಡವರು ಬರ್ತಿದ್ದಾರೆ, ಗೌರವದಿಂದ ಹೇಳ್ಬೇಕಾದ್ರೆ ಅವರು ಬರ್ತಿದ್ದಾರೆ. ಅದನ್ನ ಹಿಂದಿಯಲ್ಲಿ ವೇ ಆ ರಹೆ ಹೇ, ಗೌರವದಿಂದ ವೇ ಅಂತ ಬಳಸ್ತೀವಿ. ಅವು ಪುಸ್ತಕಗಳು ಅಂದ್ರೆ ಬಹುವಚನದಲ್ಲಿ ಹೇಳ್ತಿದೀವಿ. ಆಗ ಹಿಂದಿಯಲ್ಲಿ ವೇ ಕಿತಾಬೆ ಹೇ, ಪುಸ್ತಕ ಕಿತಾಬ್ ಏಕವಚನದಲ್ಲಿ, ಪುಸ್ತಕಗಳು ಕಿತಾಬೆ. ಅವು ಪುಸ್ತಕಗಳು ವೇ ಕಿತಾಬೆ ಹೇ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬಹುವಚನದಲ್ಲಿ ವೇ. ಇದೇ ರೀತಿ ಹತ್ರದಲ್ಲಿ ಹೇಳ್ಬೇಕಂದ್ರೆ ಇವರು ಹುಡುಗರು ಏ ಲಡ್ಕೆ ಹೇ, ಇವು ಪುಸ್ತಕಗಳು ಏ ಕಿತಾಬೆ ಹೇ ಅಂತ ಬಳಸ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವ ದೂರದಲ್ಲಿ ಏಕವಚನದಲ್ಲಿ ಉಪಯೋಗಿಸ್ತೀವಿ, ವೇ ಬಹುವಚನದಲ್ಲಿ ಉಪಯೋಗಿಸ್ತೀವಿ. ಅದೇ ಯ ಹತ್ರದಲ್ಲಿದ್ದಾಗ ಏಕವಚನದಲ್ಲಿ ಬಳಸ್ತೀವಿ. ಅದೇ ಎ ಅನ್ನೋದನ್ನ ಬಹುವಚನದಲ್ಲಿ ಬಳಸ್ತೀವಿ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಆ ಇ ನಾವು ಕನ್ನಡದಲ್ಲಿ ಯಾವುದೇ ವ್ಯಕ್ತಿ ಅಥವಾ ವಸ್ತು ದೂರದಲ್ಲಿದ್ದಾಗ ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಪುಲ್ಲಿಂಗದಲ್ಲೇ ಆಗ್ಲಿ, ಸ್ತ್ರೀಲಿಂಗದಲ್ಲೇ ಆಗ್ಲಿ, ಅಥವಾ ಯಾವ ವಚನದಲ್ಲೂ ಆಗ್ಲಿ, ಅಥವಾ ಯಾವುದೇ ವಸ್ತು ಏಕವಚನದಲ್ಲಾಗ್ಲಿ ಬಹುವಚನದಲ್ಲಾಗ್ಲಿ ದೂರದಲ್ಲಿದ್ದಾಗ ನಾವು ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ಆ ಅಂತ ಬಳಸ್ತೀವಿ. ಅದೇ ಹತ್ರದಲ್ಲಿದ್ದಾಗ ಇ ಅಂತ ಬಳಸ್ತೀವಿ. ಅಂದ್ರೆ ಯಾವುದೇ ವಚನದಲ್ಲಿದ್ರು ನಾವು ದೂರದಲ್ಲಿ ಆ, ಹತ್ರದಲ್ಲಿ ಇ ಅಂತ ಬಳಸ್ತೀವಿ ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೇಕಾದ್ರೆ. ಆದ್ರೆ ಹಿಂದಿಯಲ್ಲಿ ಏಕವಚನದಲ್ಲೇ ಬೇರೆ ಹೇಳ್ತಾರೆ, ಬಹುವಚನದಲ್ಲೇ ಬೇರೆ. ಆ ಅನ್ನೋದನ್ನ ವ, ಇಲ್ಲಿ ನೋಡಿ ಏಕವಚನದಲ್ಲಿ ವ, ಇಲ್ಲೂ ಕೂಡ ಏಕವಚನದಲ್ಲಿ ವ, ಬಹುವಚನದಲ್ಲಿ ಇಲ್ಲಿ ವೇ, ಇಲ್ಲೂ ಕೂಡ ಬಹುವಚನದಲ್ಲಿ ವೇ. ಆ ಅಂತ ಪಾಯಿಂಟ್ ಔಟ್ ಮಾಡೋದನ್ನ ಹಿಂದಿಯಲ್ಲಿ ಏಕವಚನದಲ್ಲಿ ವ, ಬಹುವಚನದಲ್ಲಿ ವೇ. ಅದೇ ಹತ್ರದಲ್ಲಿ ಪಾಯಿಂಟ್ ಔಟ್ ಮಾಡಿ ಮಾತಾಡ್ಬೇಕಾದ್ರೆ ನಾವು ಕನ್ನಡದಲ್ಲಿ ಇ ಅಂತ ಬಳಸ್ತೀವಿ. ಹಿಂದಿಯಲ್ಲಿ ಏಕವಚನದಲ್ಲಾದ್ರೆ ಯ, ಬಹುವಚನದಲ್ಲಾದ್ರೆ ಇ ಅಂತ ಬಳಸ್ತೀವಿ. ಉದಾಹರಣೆಗೆ ಆ ಹುಡುಗ ಎತ್ತರವಾಗಿದ್ದಾನೆ ಅಂದ್ರೆ ಆ ಹುಡುಗನ ನಾವು ಪಾಯಿಂಟ್ ಔಟ್ ಮಾಡ್ತಿದೀವಿ. ಇದನ್ನ ಹಿಂದಿಲೇ ಹೇಳ್ತೀವಿ. ಆ ಹುಡುಗ ಅಂತ ಪಾಯಿಂಟ್ ಔಟ್ ಮಾಡೋದನ್ನ ಹಿಂದಿಯಲ್ಲಿ ಓ ಲಡ್ಕ, ಆ ಹುಡುಗ ಓ ಲಡ್ಕ. ಆ ಹುಡುಗರು ಅಂತ ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ವೇ ಲಡ್ಕೆ, ಹುಡುಗರು ಲಡ್ಕೆ, ಆ ಹುಡುಗರು ವೇ ಲಡ್ಕೆ. ಇದೇ ರೀತಿ ಈ ಹುಡುಗ ಏ ಲಡ್ಕ, ಈ ಹುಡುಗರು ಏ ಲಡ್ಕೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏಕವಚನದಲ್ಲಾದ್ರೆ ವ, ಬಹುವಚನದಲ್ಲಾದ್ರೆ ವೇ ದೂರದಲ್ಲಿದ್ದಾಗ, ಹತ್ರದಲ್ಲಿದ್ದಾಗ ಏಕವಚನದಲ್ಲಿ ಯ, ಅದೇ ಬಹುವಚನದಲ್ಲಿ ಇ ಅಂತ ಬಳಸ್ತೀವಿ. ಈ ಬೇಸಿಕ್ ನ ನೀವು ತಿಳ್ಕೊಂಡ್ರೆ ನೀವು ಸುಲಭವಾಗಿ ಹಿಂದಿ ಭಾಷೆನ ಕಲಿಬಹುದು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.